ದೇಶ ಅಂದ್ರೆ ನಿನ್ನೆ ಶ್ರೀ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ ನಡೆಸಿದಂಥ ಒಂದು ಅಹಿತಕರ ಘಟನೆಯನ್ನ ಬಗ್ಗೆ ಸ್ಪಷ್ಟೀಕರಣ ಕೊಡಕ ಇವತ್ತಿನ ಆರ್ಮಿ ಸಂಘಟನೆ ಹಾಗೂ ಮತ್ತು ಶಾಲಾ ಆಡಳಿತ ಮಂಡಳಿಯವರು ಕೂಡ್ಯಾರು. ಅದು ನಿನ್ನೆ ನಡೆದಕ್ಕಂಥ ಅಹಿತಕರ ಘಟನೆ ಬಗ್ಗೆ ಶಾಲಾ ಆಡಳಿತ ಮಂಡಳಿಯಾಗಲಿ ಅಥವಾ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಅದು ಶಾಲೆಯ ಹೊರಗಡೆ ನಡೆದಿರೋದು ಘಟನೆ. ಆ ಘಟನೆ ಶಾಲೆಯ ಹೊರಗಡೆ ನಡೆದಿರುಪನ್ನ ಆಡಳಿತ ಮಂಡಳಿಯವರು ಶಾಲಾ ಶಿಕ್ಷಕರು ಆ ಮಗುವಿನ ತಂದೆ ತಾಯಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿ ಸ್ಟೇಷನ್ಗೆ ಹೋಗಿ ಅದು ಕಾನೂನು ಪ್ರಕ್ರಿಯೆ ಎಲ್ಲ ಸಹಕಾರ ಮಾಡಿದರು. ಅದೇ ರೀತಿ ಠಾಣೆಯಲ್ಲಿ ಅದ್ರ ಬಗ್ಗೆ ಪ್ರಕ್ರಿಯೆ ಚಾಲೂ ಇರ್ತೈತಿ. ಅದು ಈ ಪ್ರಕ್ರಿಯೆ ಚಾಲೂ ಇದ್ದಾಗ ಆರ್ಮಿ ಸಂಘಟನೆಯವ್ರು ಬಂದು ಶಾಲೆ ಮುಂದೆ ಸ್ವಲ್ಪ ಮಾತುಕತೆಗಳು ಆಗಿರ್ತವೆ, ವಿವಾದಗಳಾಗಿರ್ತವೆ. ಬಟ್ ಇದರಿಂದ ನಾವು ಆರ್ಮಿಯವ್ರಿಗೂ ಒಂದು ಸಂಘಟನೆಯವ್ರಿಗೂ ಒಂದು ಮನವಿ ಏನಪ್ಪ ಅಂತಂದ್ರೆ, ಅದು ಘಟನೆ ಶಾಲೆಯಿಂದ ಹೊರಗೆ ನಡೆದೈತಿ. ಅದು ನಿಮಗೆ ಯಾವ ರೀತಿ ಅವ್ರು ಹೇಳಿದ್ರು ಮ್ಯಾನಿಪುಲೇಟ್ ಮಾಡಿ ನಮಗೆ ಗೊತ್ತಿಲ್ಲ. ಬಟ್ ಆದ್ರಿಂದ ನಾವು ನಿಮ್ಮ ಜೊತೆ ಸಹಕಾರ ಇದೀವಿ. ನಾವು ನ್ಯಾಯಯುತವಾಗಿ ಏನು ಹೋರಾಟ ಮಾಡಕ್ಕೆ ನಾವು ಶಾಲೆಯ ವತಿಯಿಂದ ಎಲ್ಲ ಸಹಕಾರ ಇದೀವಿ. ನೀವು ಸಹಕಾರ ಮಾಡಿರಿ. ಇದರಿಂದ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗಾಗಲಿ ಶಿಕ್ಷಕರಾಗಲಿ ಯಾವುದೇ ರೀತಿಯಿಂದ ಕಳಂಕವನ್ನು ಉಂಟು ಆಗ್ಬಿಟ್ರಿ. ಮತ್ತು ಈ ವಿಷಯವನ್ನು ಆ ಶಾಲೆಗೆ ತಳಕು ಹಾಕ್ತಕ್ಕಂಥ ವಿಷಯ ಮಾಡಬೇಡ್ರಿ. ದಯವಿಟ್ಟು ಇದು ಶಾಲೆ ಹೊರಗಡೆ ನಡೆದೈತಿ. ಅದಕ್ಕೆ ನಾವು ನಿಮ್ಗೆ ಆ ಕಾನೂನು ಪ್ರಕ್ರಿಯೆಗೆ ಅಂತ ಶಾಲಾ ಆಡಳಿತ ಮಂಡಳಿ ಯಾವಾಗಲೂ ಸದಾಕಾಲ ಸಪೋರ್ಟಿವ್ ಆಗಿರ್ತೈತಿ. ಇದರಿಂದ ಎಷ್ಟೋ ಜನ ಶಿಕ್ಷಕರು ಉಪಜೀವನ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳಕ್ಕಂತ ಒಂದು ತಾಲೂಕು ಮಟ್ಟದಾಗ ಒಂದು ಒಳ್ಳೆಯ ಸಂಸ್ಥೆಯಾಗಿ ಹೊರಮೆ ತಿಳಿಸ್ತಕ್ಕ ಇದೊಂದು ಶಾಲೆಗೆ ಕಪ್ ಚುಕ್ಕಿ ತರ್ತಕ್ಕಂಥ ಹೆಸರು ಆಗಬಾರ್ದು. ಆದ್ದರಿಂದ ನೀವು ಕೂಡಿಸಿ ಶಾಲೆನ ಒಳ್ಳೆಯ ಆಡಳಿತ ಮಂಡಳಿ ಕೂಡಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ ಅಂತೇಳಿ ಇವತ್ತಿನ ಈ ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದೀವಿ. ಈ ಘಟನೆ ನಡೆದಲೆ ಆ ಪ್ರಕ್ರಿಯೆ ಠಾಣೆಯೊಳಗೆ ನಡೆದೈತಿ. ಠಾಣೆದವರು ಅವರು ಏನು ಸಿಕ್ಕಾಕೊಂಡರು, ಅವರು ಠಾಣೆಯವರು ತಂದು ಅದನ್ನು ಪ್ರಕ್ರಿಯೆ ಬಗೆಹರಿಸಿದ್ದಾರೆ. ಅವ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು, ಅದೆಲ್ಲ ಅವರು ಹೊರಗಡೆ ಅದು ಮುಗಿದು ಹೋಗಿದೆ ಠಾಣೆಗೆ. ಅದನ್ನು ತಂದು ನಮ್ಮ ಶಾಲೆಗೆ ದಯವಿಟ್ಟು ಯಾರು ತಳಕಾಕ್ಬೇಡ್ರಿ. ಈ ಶಾಲೆಯಿಂದ ಆ ವಿಷಯಕ್ಕೂ ಶಾಲೆಗೂ ಯಾವುದೇ ರೀತಿ ಸಂಬಂಧ ಇರೋಂಗಿಲ್ಲ. ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂದ್ರೆ, ಒಳ್ಳೆಯ ಶಿಕ್ಷಣ ಐತಿ, ಮಕ್ಕಳ ಭವಿಷ್ಯತ್ ಇಲ್ಲಿ ಒಳ್ಳೆ ರೀತಿಯಿಂದ ಇದೇ ರೀತಿಯಾಗಿ ನಾವು ಶಾಲೆ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ತೀವಿ. ಮತ್ತು ಮುಂದೆ ಬರೋ ಪ್ರಕ್ರಿಯೆಯೊಳಗೂ ನಾವು ಒಳ್ಳೆ ರೀತಿಯಿಂದ ಶಾಲೆ ನಡೆಸ್ತೀವಿ ಅಂತೇಳಿ ಆಡಳಿತ ಮಂಡಳಿ ಮತ್ತು ಆರ್ಮಿ ಸಂಘಟನೆಯವರು ಸದಾಕಾಲ ಒಗ್ಗಟ್ಟಿನಿಂದ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೀವಿ ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಇದೆ. ನಾವು ಸದಾಶಿವ ಕಂಬಳೆ ಅಂತೇಳಿ ಅಡ್ವೊಕೇಟು, ಶಾಲಾ ಆಡಳಿತ ಮಂಡಳಿ ಒಳಗೆ ನಾವು ಅವ್ರಿಗೆ ಆತ್ಮೀಯರು. ಸರ್, ನಿನ್ನೆ ನಮ್ಮ ಸಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಹೊರಗಡೆ ನಡೆದಂತಹ ಘಟನೆ ಬಗ್ಗೆ ಇವತ್ತು ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಘಟನೆ ನಡೆದಿರೋದು ಕಾಲೇಜಿನ ಹೊರಗಡೆ ಆಗಿರೋದ್ರಿಂದ ಕಾಲೇಜಿನ ಆಡಳಿತ ಮಂಡಳಿ ಅಥವಾ ಕಾಲೇಜಿನ ಸಿಬ್ಬಂದಿಗೆ ಯಾವುದೇ ಥರದ ಸಂಬಂಧವಿಲ್ಲ. ಈ ಘಟನೆ ಆಲ್ರೆಡಿ ಈ ಘಟನೆಯ ಬಗ್ಗೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಆಯಿತು, ಕೋರ್ಟ್ ಆಯಿತು, ಎಲ್ಲ ತನಿಖೆ ಆಗ್ತಾ ಇದೆ. ಆ ಪಾಲಕರಿಗೆ ಏನು ಸಂಬಂಧಪಟ್ಟಂತಹ ತನಿಖೆಯಲ್ಲಿ ನಾವೇನು ಸಹಕರಿಸಬೇಕಲ್ಲ, ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲವನ್ನು ಸಹಕರಿಸಿದ್ದೇವೆ. ಆದರೂ ಸಹ ನಮ್ಮ ನಿನ್ನೆ ಆರ್ಮಿ ಸಂಘಟನೆಯವರು ಬಂದು ನಮ್ಮ ಕಾಲೇಜಿನ ಮುಂದೆ ಸ್ವಲ್ಪ ಗಲಾಟೆ ಆಗಿದೆ. ಅದಕ್ಕೆ ಅವರಿಗೆ ಮಾಹಿತಿ ಸರಿಯಾಗಿರಲಿಲ್ಲ. ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಇದು ಕೇಸು ದಾಖಲಾಗಿತ್ತು. ತಂದೆ ತಾಯಿ ಅವ್ರ ಜೊತೆಗೆ ನಾವು ಹೋಗಿ ಕೇಸು ದಾಖಲು ಮಾಡಿದ್ದೀವಿ. ಯಾಕಂದರೆ ಹೊರಗಡೆ ಆಗಿರೋದ್ರಿಂದ ನಮಗೆ ಇದು ಆಡಳಿತ ಮಂಡಳಿಗೆ ಯಾವುದೇ ಥರದ ಸಂಬಂಧವಿಲ್ಲ. ಆದರೂ ಸಹ ನಾವು ಪಾಲಕರ ಜೊತೆಗೆ ಹೋಗಿ ಈ ಘಟನೆಗೆ ಸಂಬಂಧಪಟ್ಟಂತಹ ಏನೇನು ಸಹಕರಿಸಬೇಕಲ್ಲ ಪೊಲೀಸರ ಜೊತೆಗೆ ನಾವು ಸಹಕರಿಸಿ